ಸರ್ ತಾವು ಏನಾಗಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಾವು ಹಸ್ಬೆಂಡ್ ಸರ್. ಎಷ್ಟು ವರ್ಷ ಯಾವ ಮದುವೆ ಆಗಿದ್ರಿ ಸರ್? 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯ್ತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು ಸರ್? ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾ ಇದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಂಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾ ಇದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರೋ ಅಂತ. ಅವ್ರು ಅದಕ್ಕೆ ನಿನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೋಡಿದ್ರೆ ಏನು ಕೆಲಸ ಮಾಡ್ತೀರಾ ಸರ್? ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರು ಅವರು. ನೇಟಿವ್ ಪ್ರಾಪರ್ ಅವರು ನೇಪಾಲ್ ಸರ್. ನೇಪಾಳ. ಹೌದು ಸರ್. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಆಗಿರೋದು. ನಿಮ್ಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ನೀವೇನ್ ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇತ್ತು ಇದೆ ಸರ್. ಅಂದ್ರೆ ಇದ್ದೇ ಏನ್ ಸಪರೇಟ್ ಆಗಿ ಜೊತೆಲೇ ಇದ್ರಾ? ಇಲ್ಲ ಅಂದರೆ ಸೆಪ್ರೇಟ್. ಏನಕ್ಕೆ ಎಷ್ಟು ಅಂತ ವರ್ಷ ಹೇಳಿ? ಆಯ್ತು ಸರ್ ತಾವು ಸಪರೇಟ್ ಇದ್ದು? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ ಹಾಂ. ಏನ್ ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನಲ್ಲಿ. ನಾವು ಕಂಪ್ಲೇಂಟ್ ಮಾಡಿದ್ರಾ? ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ಮೇಲೆ ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿತ್ತು? ಏನಂತ? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮ್ಗೆ ಮಕ್ಳು ಎಷ್ಟು ಜನ ಅಂತ? ಒಬ್ರು ಸರ್ ಮಗಳು. ಮಗು ಯಾರ ಜೊತೆ ಇತ್ತು? ನನ್ನ ಜೊತೆ ಇವಾಗ 4 ತಿಂಗಳು ಅವ್ರ ಜೊತೆ ಇದ್ರು. 4 ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು. ನಾವು 6 ತಿಂಗಳಿಂದ ನಾವು ನೋಡ್ತಾ ಇದ್ದೀನಿ. ಏನಾದ್ರು ಗಲಾಟೆ ಏನಾದ್ರು ಏನಂತ ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ? ಈ ತರ ಹೀಗಾಗಿದೆಯಲ್ಲ, ನಿಮಗೆ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳಿ? ಒಳಗೆ ಹೋದಾಗ ಯಾವ ರೀತಿ ಸ್ಥಿತಿ ಇತ್ತು ಅಂತ ಹೇಳಿ ನಿಮ್ಮ ವೈಫ್ ಬಾಡಿ? ನಾವು ಒಡಿನೂ ನೋಡಿಲ್ಲ ಸರ್. ಅನುಮಾನ ಇದೆ? ಅನುಮಾನ ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು, ಅಶ್ರಫ್. ಅವ್ರ ಮೇಲೆ ನಾವು ನೆಲಮಂಗಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ. ಕಂಪ್ಲೇಂಟ್ ಆದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ. ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇರೋದು ಏನಿಂತ. ಅವಾಗ ನಂಗೆ ಗೊತ್ತಾಯ್ತು, ಇವಾಗ ಗೊತ್ತಿಲ್ಲ. ಅವರು ಉತ್ತರಾಖಂಡ್. ಅಶ್ರಫ್ ಯಾರು? ಏನಕ್ಕೆ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಹೇಳಿ? ಅವ್ರ ಅಂದ್ರೆ ಸ್ವಲ್ಪ ಸಿಕ್ತು ನನಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ನಿಮ್ಮ ವೈಫ್ ಜೊತೆ ಅವ್ರು ಏನಾದ್ರು ಇದ್ರು ಅಂತ ನಿಮ್ಗೆ ಡೌಟ್ ಅಥವಾ ಹೇಗೆ? ಡೌಟ್ ಅಲ್ಲ ನಮಗೆ. ಏನ್ ಮಾಡ್ಕೊಂಡಿದ್ದ ಸರ್ ಬೆಂಗಳೂರಲ್ಲಿ? ಕಟಿಂಗ್ ಶಾಪ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಗಿತ್ತು ಇವರಿಬ್ರು ಪರಿಚಯ ಆಗಿದೆ ಅಂತ? ನಮಗೆ ಗೊತ್ತಾಗಿದೆ 2023 ಐ ಥಿಂಕ್ ಮೇ ಆರ್ ಏಪ್ರಿಲ್. ಸರ್ ನೀವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಅಂದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಹಿಂದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಂಡಿದ್ರೆ? ಇಲ್ಲ ನನಗೇನು ಹೇಳಿಲ್ಲ. ವೈಫ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ? ಕಂಟಿನ್ಯೂಸ್ ಏನಿಲ್ಲ. ಅವರು ತಿಂಗಳಿಗೆ ಒಂದ್ಸತಿ ಬರೋದು, ಅಂಗಡಿಯಲ್ಲಿ ಬಂದು ನಮ್ಮ ಮಗಳ ಜೊತೆ ಮೀಟ್ ಮಾಡಿ ಮಾತಾಡೋದು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ? ಲಾಸ್ಟ್ 25 days ago ಐ ಥಿಂಕ್, 25 to 30 days ago. ಎಲ್ಲಿ ಭೇಟಿ ಮಾಡಿದ್ರಿ? ನಮ್ಮ ಅಂಗಡಿಗೆ ನೆಲಮಂಗಲಾಗೆ ಬಂದಿರೋ. ಅವಾಗ ಅವ್ರ ಆಕ್ಟಿವಿಟಿ ಹೇಗಿತ್ತು ಅಂತ ಹೇಳಿ? ಏನಾದ್ರು ನಾರ್ಮಲ್ ಆಗಿದ್ರ? ನಾರ್ಮಲ್ ಇತ್ತು. ಅಂದ್ರೆ ಅವಾಗ ಸ್ವಲ್ಪ ಇದು ಅಂದ್ರೆ ಕೋಪ ಜಾಸ್ತಿ, ನಾರ್ಮಲ್ ಇತ್ತು, ಎಲ್ಲ ನಾರ್ಮಲ್. ನಿಮ್ಮ ಹೆಸರು? ಹೇಮಂತ್ ದಾಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.